ಎಲ್ಲರಿಗೂ ನಮಸ್ಕಾರ. ಆ ನನ್ನ ಮೇಲೆ ಇಷ್ಟು ವಿಶ್ವಾಸವಿತ್ತು ಕೊನೆಯ ಗಳಿಗೆಯಲ್ಲಿ ನನಗೆ ಹೇಳಿದ್ದಕ್ಕಾಗಿ, ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ತುಂಬಾ 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 ಧನ್ಯವಾದಗಳು. ನನ್ನ ಅಂತರಾಳದ ಹೃತ್ಪೂರ್ವಕ ನಮಸ್ಕಾರ. ಇದು ನಾನಿವತ್ತು ಆರಿಸಿಕೊಂಡ ಸಬ್ಜೆಕ್ಟ್ ಅಂದ್ರೆ ಗುರುವನ್ನು ಗುರುತಿಸುವುದು ಹೇಗೆ. ಮೇಡಮ್, ವಾಯ್ಸ್ ಕ್ಲಿಯರ್ ಇದೆಯಾ? ಸ್ವಲ್ಪ ಗರಗರ ಅಂತ ಇದೆ. ಸ್ವಲ್ಪ ಮೈಕ್ರೋಫೋನಿಗೆ ಮಾತಾಡಿ, ಇಲ್ಲ ಅಂದ್ರೆ ಓಕೆ. ದಕ್ಷಿಣಾಮೂರ್ತಿಯು ಕನಕನಂದಾದಿಗಳಿಗೆ ಮೌನದಿಂದಲೇ ಜ್ಞಾನೋದಯವಾಗುವಂತೆ ಮಾಡಿ ಆತ್ಮಾನಂದವನ್ನು ಉಂಟು ಮಾಡಿದಂತೆ ಗುರು ಆತ್ಮಜ್ಞಾನದೊಂದಿಗೆ ಶುದ್ಧ ಚೈತನ್ಯವಾದ ಪರಬ್ರಹ್ಮ ಸಾಧಕನಾಗಿ ಇರುವಂತೆ ಮಾಡಬಲ್ಲನು. ಮುಮುಕ್ಷುಗಳು ಸಾಗರದಲ್ಲಿರುವ ಮುತ್ತಿನ ಚಿಪ್ಪಿನಂತಹವರು. ಗುರುವು ಅದರಲ್ಲಿ ಬೀಳುವ ಮಳೆಯ ಹನಿಯಂತೆ ಚಿಪ್ಪಿನಲ್ಲಿ ಬಿದ್ದ ಮಳೆಯ ಹನಿ ಸ್ವಾತಿ ಮುತ್ತಿನಂತೆ ಆಗುವುದಲ್ಲವೇ? ಮಳೆಯ ನೀರಿನಲ್ಲಿ ಒಂದು ಹನಿಯಿಂದ ದಾಹ ತೀರುವುದು, ಆದರೆ ಉಪ್ಪು ನೀರು ಸಮುದ್ರದಲ್ಲಿ ತುಂಬಿದ್ದರೂ ಏನು ಪ್ರಯೋಜನವಿಲ್ಲ. ಆದ್ದರಿಂದ ಮಳೆಯ ನೀರಿನಂತೆ ಉನ್ನತವಾದವನು ಗುರು. ಮೊದಲು ಗುರು ಎನ್ನುವ ಪದಕ್ಕೆ ಅರ್ಥವನ್ನು ತಿಳಿದುಕೊಳ್ಳೋಣ. ಗು ಎಂದರೆ ಅಂಧಕಾರ, ರು ಎಂದರೆ ಜ್ಯೋತಿ ಸ್ವರೂಪ. ಅಂಧಕಾರವನ್ನು ಅಂದರೆ ಅಜ್ಞಾನವನ್ನು ಹೋಗಲಾಡಿಸುವ ಜ್ಯೋತಿ ಸ್ವರೂಪವೇ ಗುರು ಎಂದು ಅರ್ಥ. ಇದಕ್ಕೆ ಮತ್ತೊಂದು ಅರ್ಥವೂ ಇದೆ. ಗು ಎಂದರೆ ಗುಣಾತೀತ, ರು ಎಂದರೆ ರೂಪವರ್ಜಿತ. ರೂಪರಹಿತವಾದ ಪರಬ್ರಹ್ಮ ಸ್ವರೂಪ ಗುರು ಎಂದೂ ಹೇಳುತ್ತಾರೆ. ಮತ್ತೊಂದು ಅರ್ಥವನ್ನು ಹೇಳಿಕೊಳ್ಳಬಹುದು. ಗು ಎಂದರೆ ಅಜ್ಞಾನ, ರು ಎಂದರೆ ಜ್ಞಾನ. ಅಜ್ಞಾನಾಂಧಕಾರವನ್ನು ಹೋಗಲಾಡಿಸಿ ಜ್ಞಾನವನ್ನು ಪಸರಿಸುವುದು ಗುರು ಎಂದು ಸಹ ಹೇಳುವರು. ಉತ್ತಮ ಗುರುವಿನ ಅರ್ಹತೆಗಳು. ಗುರು ಜ್ಞಾನಿಯಾಗಿರಬೇಕು. ಜ್ಞಾನ ಅಂದರೆ ವಿಷಯ ಪರಿಜ್ಞಾನ, ಪಾಂಡಿತ್ಯವಲ್ಲ. ಸ್ವಯಂ ಪ್ರತಿಭೆ, ಪ್ರತಿಜ್ಞೆಯುಳ್ಳವನಾಗಿರಬೇಕು. ಎರಡನೇದಾಗಿ, ಗುರುವು ಧರ್ಮಿಷ್ಠನಾಗಿರಬೇಕು. ಅಂದರೆ ಕರ್ಮಗಳನ್ನು ಆಚರಿಸುತ್ತಾ ಇರಬೇಕೇ ಹೊರತು ಸನ್ಯಾಸಿ ವಿರಾಗಿಯಾಗಿರಬಾರದು. ಗುರು ಜ್ಞಾನ ತತ್ಪರನಾದ ಯೋಗಿಯಾಗಿರಬೇಕು. ಅಂದರೆ ಫಲಿತಗಳನ್ನು ಆಶಿಸದೆ ಕರ್ಮಗಳನ್ನು ಆಚರಿಸಬೇಕು. ಅಂದರೆ ನಿಜವಾದ ಕರ್ಮಯೋಗಿ ಆಗಿರಬೇಕು. ಈ ಮೂರು ಗುಣಗಳು ಇರದವನು ಗುರು ಪದವಿಗೆ ಅರ್ಹನಲ್ಲ. ದಂಭಾಚಾರವನ್ನು ಮಾಡುತ್ತಾ ಆಡಂಬರವಾಗಿ ಜೀವಿಸುವವರು, ಅವತಾರ ಪುರುಷ ಎಂದು ಬೀಗುವವರು ಸದ್ಗುರುಗಳಾಗಲಾರರು. ಆದ್ದರಿಂದ ಗುರುವಾದವನು ಸ್ವಯಂ ಸಾಧಕನಾಗಿ ಇರಬೇಕು. ಸಾಧನೆಯಲ್ಲಿ ಇರುವ ಕಷ್ಟ ಸುಖಗಳು ಅನುಭವಿಸಿದವನಾಗಿರಬೇಕು. ಬ್ರಹ್ಮಾನುಭೂತಿಯನ್ನು ರುಚಿ ನೋಡಿರಬೇಕು. ಪ್ರಜ್ಞಾಶಾಲಿಯಾಗಿರಬೇಕು. ಅಂತಹ ಗುರು ಮಾತ್ರವೇ ಇತರರಿಗೆ ಮಾರ್ಗದರ್ಶಿ ಆಗಬಲ್ಲನು. ಇತರರಿಗೆ ಒಳ್ಳೆ ಮಾರ್ಗವನ್ನು ತೋರಿಸಬಲ್ಲನು. ಅಂತಹ ಗುರು ಮಹಾತ್ಮನಾಗಿರಬೇಕು. ಕರ್ಣ ಹೃದಯನಾಗಿರಬೇಕು. ಆತನ ಅಂತರಂಗ ಕರುಣರಸಪೂರಿತವಾಗಿರಬೇಕು. ತನ್ನ ಶಕ್ತಿಯೊಂದಿಗೆ ಶಿಷ್ಯನನ್ನು ಭವಬಂಧನಗಳಿಂದ ಮುಕ್ತನಾಗಿರಬೇಕು. ಅಂತಹ ಗುರುವೇ ಜ್ಞಾನ ನಿಧಿ, ತತ್ವನಿಧಿ. ಏಕೆಂದರೆ ಜ್ಞಾನ, ಆತ್ಮಜ್ಞಾನ ಎಷ್ಟು ಜನರಿಗೆ ಹಂಚಿದರೂ ಕ್ಷೀಣಿಸುವುದಿಲ್ಲ. ಅಂತಹ ಸತ್ಯವನ್ನು ತಿಳಿದುಕೊಳ್ಳದವನೇ
ಗುರು. ಸಾರಿ, ಅಂತಹ ಸತ್ಯವನ್ನು ತಿಳಿದುಕೊಳ್ಳಬಲ್ಲವನೇ ಗುರು. ಯಾವ ತಾತ್ವಿಕ ವಿಷಯವನ್ನಾದರೂ ತಳಬಡಿಸದೆ, ಆಲೋಚಿಸದೆ ವಿವರಿಸಿ ಹೇಳಬಲ್ಲವನಾಗಿರಬೇಕು. ಆತನಿಗೆ ಆ ವಿಷಯಗಳು ಅಷ್ಟಕ್ಕೂ ಮೊದಲು ತಿಳಿದಿರಬಹುದು. ಸಂದರ್ಭಾನುಸಾರವಾಗಿ ಆತನಿಗೆ ಮನಸ್ಸಿನಲ್ಲಿ ಸ್ತುತಿಸುತ್ತಲೇ ಅದೇ ಪ್ರಜ್ಞಾವಿಶೇಷ. ಗುರುವಿನದು ಅನುಭವ ಜ್ಞಾನ, ಪ್ರತ್ಯಕ್ಷ ಜ್ಞಾನ. ಅದಕ್ಕೆ ಮೀರಿದ ಜ್ಞಾನ ಇಹಲೋಕದಲ್ಲಿ ಶಾಸ್ತ್ರ ಪಠಣದಿಂದಾಗಲಿ ಪಾಂಡಿತ್ಯದಿಂದಾಗಲಿ ಲಭಿಸುವುದಿಲ್ಲ. ಅದಕ್ಕೆ ಅನುಭವವನ್ನು ಮೀರಿದ ಪ್ರಮಾಣ ಯಾವುದೂ ಇಲ್ಲ ಎನ್ನುತ್ತಾರೆ. ಗುರುವು ಅನುಭವದೊಂದಿಗೆ ಹೇಳುತ್ತಾನೆ. ಶಾಸ್ತ್ರವು ಯಾವಾಗಲೂ ಪ್ರಮಾಣ ಎನ್ನುವುದಿಲ್ಲ. ಶಾಸ್ತ್ರ ಪ್ರಮಾಣ. ಶಿಷ್ಯನಿಗೆ ಅನುಭವಕ್ಕೆ ಬರದೇ ಇರುವಾಗ ಅದನ್ನು ಬಿಟ್ಟು ಬಿಡಬೇಕು. ಆಗ ಗುರು ಅನುಭವವೇ ಪ್ರಮಾಣ ಎನಿಸುತ್ತದೆ. ತರ್ಕ ಮಾಡಬಾರದು. ಅನುಭವ ಜ್ಞಾನದಿಂದ ಗುರು ಬೋಧಿಸಿದ ವಿಷಯಗಳನ್ನು ಗ್ರಹಿಸಿ ಉಪದೇಶಿಸಿದ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಗುರು ತೋರಿಸಿದ್ದನ್ನು ಸಾಧನೆ ಮಾಡಿದಾಗಲೇ ಜನ್ಮ ಪರಂಪರೆಯಿಂದ ವಿಮುಕ್ತಿ ಹೊಂದುವುದು ಸಾಧ್ಯವಾಗುತ್ತದೆ. ನಾವು ಪುಣ್ಯಕ್ಕಾಗಿ, ಪುರುಷಾರ್ಥಕ್ಕಾಗಿ ಸಮುದ್ರ ಸ್ನಾನಗಳು, ನದಿ ಸ್ನಾನಗಳು ಮಾಡುತ್ತಿರುತ್ತೇವೆ. ಗುಡಿಗೋಪುರಗಳನ್ನು ದರ್ಶಿಸಿ ಪುಷ್ಕರಣಿ ಸ್ನಾನಗಳನ್ನು ಮಾಡಿ ವಿಗ್ರಹ ದರ್ಶನ ಮಾಡುತ್ತಿರುತ್ತೇವೆ. ಸಪ್ತಸಾಗರದಾದ್ಯಂತ ವ್ಯಾಪಿಸಿರುವ ಭೂಭಾಗದಲ್ಲಿ ಎಲ್ಲಾ ನದಿಗಳಲ್ಲಿಯೂ ಸ್ನಾನ ಮಾಡುವುದರಿಂದ ಹೊಂದುವ ಪುಣ್ಯಕ್ಕಿಂತ ಆತ್ಮಾಭಿವೃದ್ಧಿಯೇ ಮಿಗಿಲಾದದ್ದು ಎಂದು ತಿಳಿದುಕೊಳ್ಳಬೇಕು. ಅದು ಸದ್ಗುರುವಿನ ಬೋಧನೆಯಿಂದಲೇ ಸಾಧ್ಯ. ವೇದಗಳು ಪಠಿಸುವ ಘನಪಾಠಿಗಳಿಗಾಗಲಿ ಉಪನಿಷತ್ತುಗಳನ್ನು ಕಂಠಸ್ಥಗೊಳಿಸಿ ಹೇಳಿದರೂ ಜ್ಞಾನ ಬರುವುದಿಲ್ಲ. ಅಷ್ಟೇ ಅಲ್ಲ, ಕಷಾಯವನ್ನು ಧರಿಸಿ ಇರೋ ಮುಂಡನವನ್ನು ಮಾಡಿಸಿಕೊಂಡು ಮಠಗಳಲ್ಲಿ ಇದ್ದರೂ ಜ್ಞಾನೋದಯ ಆಗುವುದಿಲ್ಲ. ಈ ವಿಷಯವಾಗಿ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ಎಂದರೆ, ಜುಟ್ಟನ್ನು ಜಡೆಯಾಗಿ ಮಾಡಿಕೊಳ್ಳುವುದರಿಂದ, ತಲೆಯನ್ನು ನುಣ್ಣಗೆ ಬೋಳಿಸಿಕೊಳ್ಳುವುದರಿಂದ, ಕಷಾಯ ವಸ್ತ್ರಗಳನ್ನು ಧರಿಸುವುದರಿಂದ ಯಾವ ಲಾಭವೂ ಇಲ್ಲ. ಇದೆಲ್ಲ ಹೊಟ್ಟೆಪಾಡಿಗಾಗಿ ಹೀಗೆ ವೇಷಗಳನ್ನು ಹಾಕುತ್ತಿದ್ದಾರೆ. ಆದರೆ ಜ್ಞಾನೋದಯ ಹೊಂದಲು ಮಾತ್ರ ಪ್ರಯತ್ನಿಸುತ್ತಿಲ್ಲ. ಸತ್ಯವಾದ ಬ್ರಹ್ಮವು ಮನಸ್ಸನ್ನು ದಾಟಿದ ನಂತರ ಮಾತ್ರ ದ್ಯೋತಕವಾಗುತ್ತದೆ. ಮನಸ್ಸಿನಿಂದ ಅದನ್ನು ತಿಳಿದುಕೊಳ್ಳಲಾರೆವು. ಬ್ರಹ್ಮ ಎಂದರೆ ಭಗವಂತ. ಆತ ನಿರ್ಗುಣ, ನಿರಾಮಯ, ನಿರಂಜನ. ಆದ್ದರಿಂದ ಅದನ್ನು ತಿಳಿದುಕೊಳ್ಳಲು ಜ್ಞಾನವು ಸಾಕಾಗುವುದಿಲ್ಲ. ಪ್ರಜ್ಞೆ ಇರಬೇಕು. ಅದು ಸದ್ಗುರುವಿನಿಂದಲೇ ಸಾಧ್ಯ. ಅವನು ನೀಡಿದ ಸಾಧನದಿಂದಲೇ ಸಾಧ್ಯ. ಅಂಧನು ಸೂರ್ಯೋದಯವನ್ನು ನೋಡದಿರುವಂತೆ ಮೂಢನು ಗುರುವಿನ ರೂಪವನ್ನು, ಗುರುವಿನ ತತ್ವವನ್ನು ಅರ್ಥ ಮಾಡಿಕೊಳ್ಳಲಾರನು. ತುಂಬಾ ಜನರು ಅಜ್ಞಾನದಿಂದ ಅಲ್ಲದೆ ಅಹಂಭಾವದಿಂದಲೂ ಗುರುಗಳಿಗೆ ದೂರುತ್ತಾರೆ. ಸಾಧಕನು ರೂಪ ಧ್ಯಾನವನ್ನು ಬಿಟ್ಟು ಅರೂಪ ಸ್ಥಿತಿಗೆ ಸೇರಿ ನಿರ್ಗುಣೋಪಾಸನೆ ಮಾಡಿ ರೂಪಾತೀತವಾದ ಪರಬ್ರಹ್ಮ ತತ್ವವನ್ನು ಗ್ರಹಿಸಬೆಂದಾಗ ಗುರುವು ಸಹಕಾರವನ್ನು ನೀಡುತ್ತಾನೆ. ಅದಕ್ಕೆ ಸದ್ಗುರುವನ್ನು ಆಶ್ರಯಿಸಬೇಕು ಎಂದಿದ್ದಾರೆ. ನಿಜಕ್ಕೂ ಗುರುಗಳು ನಮಗೆ ಉಪದೇಶಿಸುವುದಿಲ್ಲ. ನಾವು ಏನೆಂದು ನಮಗೆ ನೆನಪಿಸುತ್ತಾರೆ, ಕಣ್ಣು ತೆರೆಸುತ್ತಾರೆ. ಅದಕ್ಕಿಂತ ಅವರು ಮತ್ತೇನು ಮಾಡುವುದಿಲ್ಲ. ಬೋಧಿಸುವವರೆಲ್ಲರೂ ಗುರುಗಳೇ, ಆದರೆ ಒಂದೇ ಹಂತದಲ್ಲಿ ಇರುವುದಿಲ್ಲ. ಶಾಸ್ತ್ರಗಳಲ್ಲಿ ಗುರುಗಳನ್ನು 7 ವಿಧವಾಗಿ ವಿಭಜಿಸಿದ್ದಾರೆ. ಸೂಚಕ ಗುರು, ವಾಚಕ ಗುರು, ಕುಲಗುರು, ನಿಷಿದ್ಧ ಗುರು, ವಿಹಿತ ಗುರು, ಕಾರಣಗುರು, ಪರಮಗುರು. ಈ ಪರಮಗುರು ಆಧ್ಯಾತ್ಮಿಕ ಶಿಖರಗಳನ್ನು ಸೇರಿಕೊಂಡವರು. ಇವರು ಎಂತಹ ಮಹಾಜ್ಞಾನಿಗಳಾದರೂ, ಎಂತಹ ಮಹಾಯೋಗಿಗಳಾದರೂ ಲೋಕದಲ್ಲಿ ಅತಿ ಸಾಮಾನ್ಯವಾಗಿ ಜೀವಿಸುತ್ತಿರುತ್ತಾರೆ. ತಮ್ಮ ಔನ್ನತ್ಯವನ್ನು ತೋರಿಸಿಕೊಳ್ಳುವುದಿಲ್ಲ.
ಪ್ರಚಾರವನ್ನು ಬಯಸುವುದಿಲ್ಲ. ಯಾವಾಗಲೂ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾ ಇರುತ್ತಾರೆ. ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದಿಂದ ಇಂತಹ ಪರಮ ಗುರುಗಳು ಲಭಿಸುತ್ತಾರೆ. ಅಂತಹ ಪರಮ ಗುರುವನ್ನು ಹೊಂದಿದವರು ಮತ್ತೆ ಸಂಸಾರ ಬಂಧನದಲ್ಲಿ ಬೀಳುವುದಿಲ್ಲ. ಆದ್ದರಿಂದ ಪರಮ ಗುರುವನ್ನು ಹೊಂದಲು ಪ್ರಯತ್ನ ಮಾಡಬೇಕು. ಗುರುಗಳೆಲ್ಲರೂ ಸರ್ವಜ್ಞರಲ್ಲ, ಬ್ರಹ್ಮಾನುಭೂತಿಗಳು ಅಲ್ಲ. ಅವರಲ್ಲಿ ಜ್ಞಾನವಿಲ್ಲದವರು ಇರುತ್ತಾರೆ, ಸುಳ್ಳುಗಳನ್ನು ಹೇಳುವವರು ಇರುತ್ತಾರೆ. ಎಲ್ಲವೂ ತಮಗೆ ತಿಳಿದಿರುವಂತೆ ನಟಿಸುತ್ತಾರೆ. ತಮ್ಮನ್ನು ತಾವು ಹೊಗಳಿಕೊಳ್ಳುತ್ತಿರುತ್ತಾರೆ, ಕಾರಣ ಜನ್ಮರೆಂದು ಹೇಳಿಕೊಳ್ಳುತ್ತಾರೆ. ಇಂಥವರು ಇತರರಿಗೆ ಕಲಿಸುವುದು ಏನೂ ಇರುವುದಿಲ್ಲ. ಅಂತಹ ಗುರುಗಳಿಂದ ಪ್ರಯೋಜನವೂ ಇಲ್ಲ. ಆದ್ದರಿಂದ ಅಯೋಗ್ಯರು ಅಹಂಭಾವಿಗಳಾದ ಗುರುಗಳನ್ನು ಬಿಡುವುದು ಒಳ್ಳೆಯದು. ವೇಷಗಳು ಹಾಕಿ ಕಷಾಯಗಳನ್ನು ಧರಿಸಿ ತಾವು ಪರಿಶುದ್ಧರಾದವರೆಂದು ನಟಿಸುತ್ತಾರೆ. ಅಂತಹವರನ್ನು ಆಡಂಬರದ ಗುರುಗಳು ಎನ್ನುತ್ತಾರೆ. ಅಂತಹವರ ಶಿಷ್ಯತ್ವ ವಹಿಸುವುದು ಪ್ರಮಾದಕರ. ತಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡದಿದ್ದರೆ ಆಗ್ರಹಿಸುವಂತಹ ಗುರುಗಳು ಇರುತ್ತಾರೆ. ಅವರದು ಮೇಕೆಯ ಗಾಂಭೀರ್ಯ. ಅಂತಹವರಿಂದ ಶಿಷ್ಯರಿಗೆ ಆಧ್ಯಾತ್ಮಿಕ ಅಭಿವೃದ್ಧಿ ಉಂಟಾಗುವುದಿರಲಿ ಕಷ್ಟಗಳನ್ನು ಎದುರಿಸಬೇಕಾಗಿರುತ್ತದೆ. ಆದ್ದರಿಂದ ಗುರುವನ್ನು ಆಯ್ಕೆ ಮಾಡಿಕೊಳ್ಳುವ ಮೊದಲೇ ಶಿಷ್ಯನು ಜಾಗೃತಿ ವಹಿಸಬೇಕು. ನೀನು ನನಗೆ ಶಿಷ್ಯನಾಗಬೇಕೆಂದು ಉತ್ತಮ ಗುರು ಕೇಳಿಕೊಳ್ಳುವುದಿಲ್ಲ. ಸಾಧಕನೇ ಗುರುವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸದ್ಗುರು ಉಪನಿಷತ್ತಿನಲ್ಲಿ ಜ್ಞಾನವನ್ನು ತಿಳಿಸುತ್ತಾನೆ. ಧ್ಯಾನ ಸಾಧನೆಯ ಮೂಲಕ ಜ್ಞಾನ ಅನುಭವಕ್ಕೆ ಬರುವಂತೆ ಮಾಡುತ್ತಾನೆ. ಸದ್ಗುರು ಶಿಷ್ಯರನ್ನು ಸ್ವೀಕರಿಸಿದ ನಂತರ ಶಿಷ್ಯನನ್ನು ಜ್ಞಾನವಂತನಾಗಿ ಮಾಡಬೇಕೆಂದು ಅನೇಕ ವಿಧವಾಗಿ ಪ್ರಯತ್ನಿಸುತ್ತಾನೆ. ಹಾಗೆಯೇ ಶಿಷ್ಯರನ್ನು ತನ್ನ ಹಾಗೆ ಮಾಡಲು ಪ್ರಯತ್ನಿಸುತ್ತಾನೆ. ಆ ವಿಧವಾಗಿ ಮಾಡಲು 4 ವಿಧಗಳ ದೀಕ್ಷೆಗಳ ಮೂಲಕ ಪ್ರಯತ್ನಿಸುತ್ತಾನೆ. ದೃಕ್ ದೀಕ್ಷೆ, ಸ್ಪರ್ಶ ದೀಕ್ಷೆ, ವಾಕ್ ದೀಕ್ಷೆ, ಮನೋದೀಕ್ಷೆ. ದೃಕ್ ದೀಕ್ಷೆ ಇದನ್ನೇ ಮತ್ಸ್ಯ ನ್ಯಾಯ ಎನ್ನುತ್ತಾರೆ. ಮೀನು ಮೊಟ್ಟೆಗಳನ್ನು ಹಾಕಿ ಹಿಂದಿರುಗಿ ಅದನ್ನೇ ತೀಕ್ಷ್ಣವಾಗಿ ನೋಡುತ್ತದೆ. ತಾಯಿಯ ದೃಷ್ಟಿ ಸೋಕಿದ ಕೂಡಲೇ ಮೊಟ್ಟೆಗಳು ಮರಿಗಳಾಗಿ ಬದಲಾಗುತ್ತವೆ. ಏನು ಆಶ್ಚರ್ಯ! ಹಾಗೆಯೇ ಸದ್ಗುರು ದೇವರ ಕರುಣಾಮೃತ ನೋಟವನ್ನು ಬೀರುವುದರಿಂದ ಮತ್ಸ್ಯ ಶಿಷ್ಯನು ಜ್ಞಾನ ಪರಿಪಕ್ವತೆಯನ್ನು ಹೊಂದುತ್ತಾನೆ. ಅಂದಿನಿಂದ ಅಜ್ಞಾನ ಜೀವನವನ್ನು ಬಿಟ್ಟು ಜ್ಞಾನ ಜೀವಿಯಾಗಿ ಆತ್ಮವನ್ನು ದರ್ಶಿಸುತ್ತಾನೆ. ಎರಡನೆಯದು ಸ್ಪರ್ಶ ದೀಕ್ಷೆ. ಇದನ್ನೇ ವಿಹಂಗ ನ್ಯಾಯ ಎನ್ನುತ್ತಾರೆ. ಪಕ್ಷಿಯು ಮೊಟ್ಟೆಗಳನ್ನು ಇಟ್ಟು ಅದನ್ನು ಸಂರಕ್ಷಿಸಿ ತನ್ನ ರೆಕ್ಕೆಗಳ ಸ್ಪರ್ಶದಿಂದ ಮೊಟ್ಟೆಯನ್ನು ಮರಿಗಳಾಗಿ ಮಾಡುತ್ತದೆ. ಹಾಗೆಯೇ ಸದ್ಗುರು ತನ್ನ ದಿವ್ಯ ವರದ ಅಭಯಹಸ್ತದಿಂದ ಸ್ಪರ್ಶದ ಮೂಲಕ ಶಿಷ್ಯನಿಗೆ ಆತ್ಮಜ್ಞಾನವನ್ನು ನೀಡುತ್ತಾನೆ. ವಾಕ್ ದೀಕ್ಷೆ ಇದನ್ನೇ ಭ್ರಮರ ಕೀಟ ನ್ಯಾಯವೆಂದು ಹೇಳುತ್ತಾರೆ. ಭ್ರಮರವು ಒಂದು ಕೀಟವನ್ನು ತಂದು ಗೂಡಿನಲ್ಲಿಟ್ಟು ದ್ವಾರದ ಬಳಿ ಶಬ್ದ ಮಾಡುತ್ತದೆ. ಅದನ್ನು ನೋಡುತ್ತಾ ಕೀಟ ತಾನೂ ಭ್ರಮರವಾಗಿ ಬದಲಾಗುತ್ತದೆ. ಮಕರಂದವನ್ನು ಸ್ವೀಕರಿಸುತ್ತದೆ. ಹಾಗೆ ಸದ್ಗುರು ತನ್ನ ಮೃದು ಮಧುರವಾದ ವಾಕುಗಳೊಂದಿಗೆ ಬೋಧನೆ ಮಾಡುತ್ತಾ ಶಿಷ್ಯನನ್ನು ತನ್ನ ಹಾಗೆಯೇ ಮಾಡುತ್ತಾನೆ. ಮನೋದೀಕ್ಷೆ ಇದನ್ನು ಆಮೆಯ ಆಲೋಚನೆ ಎನ್ನುತ್ತಾರೆ. ಆಮೆಯು ಒಂದು ಕಡೆಯ ಮೊಟ್ಟೆಯನ್ನು ಇಟ್ಟು ಆಹಾರಕ್ಕೆ ಹೋಗುತ್ತದೆ. ಮೋಡಗಳ ಗುಡುಗಿನ ಶಬ್ದವನ್ನು ಕೇಳಿದ ಕೂಡಲೇ ಆಮೆಯು ತಾನು ಇಂತಹ ಕಡೆ ಮೊಟ್ಟೆಯನ್ನು ಇಟ್ಟಿದ್ದೇನೆ, ಈ ಗುಡುಗಿನ ಶಬ್ದಕ್ಕೆ ಆ ಮೊಟ್ಟೆಗಳು ಮರಿಗಳು ಆಗಬೇಕೆಂದು ಸಂಕಲ್ಪಿಸುತ್ತದೆ. ಆ ಸಂಕಲ್ಪ ಬಲದೊಂದಿಗೆ ಮೊಟ್ಟೆಗಳು ಮರಿಗಳಾಗುತ್ತವೆ. ಹಾಗೆಯೇ
ಶಿಷ್ಯನು ಎಲ್ಲಿದ್ದರೂ ಗುರು ಹೇಳಿದ ವಿದ್ಯೆಯನ್ನು ಶ್ರದ್ಧೆಯಾಗಿ ಆಚರಿಸುತ್ತಾ ಇರುತ್ತಾರೆ, ದೀಕ್ಷೆಯಿಂದ ಆಚರಿಸುತ್ತಾರೆ. ಆತ ಪರಬ್ರಹ್ಮ ಜ್ಞಾನ ಹೊಂದಲು ಅರ್ಹನಾಗುತ್ತಾನೆ. ಅಂತಹ ಶಿಷ್ಯನು ಬೇಗ ಪರಮಾರ್ಥವನ್ನು ಹೊಂದಬಲ್ಲ ಎಂದು ಗುರುವು ಸಂಕಲ್ಪಿಸುತ್ತಾನೆ. ಆ ದಿವ್ಯ ಸಂಕಲ್ಪ ಬಲದೊಂದಿಗೆ ಶಿಷ್ಯನು ಅಭಿವೃದ್ಧಿ ಹೊಂದಿ ಪರಮಾರ್ಥವನ್ನು ಹೊಂದುತ್ತಾನೆ. ಸೂರ್ಯಕಿರಣಗಳು ಸೋಕಿದ ಕೂಡಲೇ ಪದ್ಮವು ವಿಕಸಿಸಿದಂತೆ ಗುರುದೇವನ ಕರುಣ ಸೋಕಿದ ಕೂಡಲೇ ವೇದಗಳು, ಉಪನಿಷತ್ ಜ್ಞಾನ ವಿಷಯಗಳು, ಸುಧೆಗಳು ಶಿಷ್ಯನಿಗೆ ಲಭಿಸುತ್ತದೆ. ಆದ್ದರಿಂದ ಶಿಷ್ಯನು ಸದ್ಗುರುವನ್ನು ಆಶ್ರಯಿಸಿ ಆತನ ಕೃಪೆ ಹೊಂದಲು ಪ್ರಯತ್ನಿಸಬೇಕು, ಜೀವನವನ್ನು ಧನ್ಯವಾಗಿಸಿಕೊಳ್ಳಬೇಕು. ಜ್ಞಾನ ಎಂದರೆ ಇಲ್ಲದ ವಸ್ತುಗಳನ್ನು ಕುರಿತಾಗಿ ತಿಳಿದುಕೊಳ್ಳುವುದಲ್ಲ, ಇರುವುದನ್ನು ತಿಳಿದುಕೊಳ್ಳುವುದು. ಇರುವುದನ್ನು ಏಕೆ ತಿಳಿದುಕೊಳ್ಳಬೇಕು ಎಂದರೆ ಅದು ಇದೆ ಎಂದು ನಿನಗೆ ತಿಳಿದಿಲ್ಲ. ಇರುವುದನ್ನು ಮರೆತಿರುವೆ. ಆದ್ದರಿಂದ ಮರೆತ ವಿಷಯವೂ ಅರಚಿದರೂ ಸಿಗುವುದಿಲ್ಲ, ಹುಡುಕಿದರೂ ಸಿಗುವುದಿಲ್ಲ. ಹೇಗೆ ತಿಳಿಯುತ್ತದೆ? ಇತರರು ನೆನಪು ಮಾಡಬೇಕು. ಯಾರು ನೆನಪಿಸುತ್ತಾರೆ ಎಂದರೆ ಗುರುದೇವನೇ ನೆನಪಿಸುತ್ತಾನೆ. ಆ ಗುರುದೇವನು ಎಂತಹನಾಗಿರಬೇಕು? ಮೊದಲೇ ಶಾಸ್ತ್ರವನ್ನು ತಿಳಿದುಕೊಂಡಿರಬೇಕು, ಅಂದರೆ ಶ್ರೋತ್ರಿಯನಾಗಿರಬೇಕು, ಅಂದರೆ ಶ್ರುತರ ಜ್ಞಾನವನ್ನು ತಿಳಿದುಕೊಂಡು ಜೀರ್ಣಿಸಿಕೊಂಡಿರಬೇಕು. ಅನುಭವವಿರಬೇಕು. ಹೊಂದಿದ ಜ್ಞಾನವನ್ನು, ಅನುಭವವನ್ನು ಶಿಷ್ಯರ ಹಂತಕ್ಕೆ ಇಳಿದು ಅವರಿಗೆ ಅರ್ಥವಾಗುವಂತೆ ಹೇಳಬಲ್ಲವನಾಗಿರಬೇಕು. ಅದಕ್ಕಾಗಿ ಆತ ಕರುಣಾ ಸಮುದ್ರನಾಗಿಯೂ ಇರಬೇಕು. ಗುರುವಿನ ಬೋಧನೆಯೊಂದಿಗೆ ತಾನು ಅನ್ವೇಷಿಸುವ ಸತ್ಯ ವಸ್ತು ತನ್ನಿಂದ ಬೇರೆಯಾಗಿಲ್ಲವೆಂದು, ತಾನೇ ಆ ಸತ್ಯವಸ್ತುವಾದ ಆತ್ಮ ಎಂದು ತಿಳಿದುಕೊಳ್ಳುತ್ತಾನೆ. ಆ ಆತ್ಮಾನುಭೂತಿಯಲ್ಲಿ ಶಿಷ್ಯನನ್ನು ಇರಿಸುವ ಗುರು ಸಾಕ್ಷಾತ್ ಭಗವಂತನೇ ಆಗುತ್ತಾನೆ. ಅಂತಹ ಗುರುವಿನ ಋಣವು ತೀರುವುದಿಲ್ಲ, ತೀರಿಸುವುದಕ್ಕೂ ಆಗುವುದಿಲ್ಲ. ಶಿಷ್ಯನು ತನ್ನಲ್ಲಿನ ಅಜ್ಞಾನವು ಗುರುದೇವ ಪ್ರಸಾದಿಸುವ ಜ್ಞಾನಾಗ್ನಿಯಲ್ಲಿ ಸಮತ್ತಿನಂತೆ ದಗ್ಧವಾಗಬೇಕೆನ್ನುವುದು ಶಿಷ್ಯನ ಭಾವನೆ. ಇಂದು ಗುರು ಶಿಷ್ಯರ ಸಂಪ್ರದಾಯ ಮರೆಯಾಗಿದೆ. ಇಂದಿನ ಶಿಷ್ಯರು ಸಮಿತ್ತುಗಳು, ಅಂದರೆ ವೈರಾಗ್ಯಕ್ಕೆ ಬದಲಾಗಿ ಚಾಡಿಗಳನ್ನು ಹಿಂದಿಟ್ಟುಕೊಂಡು ಬರುತ್ತಿದ್ದಾರೆ. ಗುರುದೇವರಲ್ಲಿ ಜ್ಞಾನಾಗ್ನಿ ದರ್ಶಿಸುವುದರ ಮಾತಿರಲಿ, ಆತನಲ್ಲಿ ಶೋಕಾಗ್ನಿಯನ್ನು ತುಂಬಿಸುತ್ತಿದ್ದಾರೆ. ಗುರು ಹೇಗಿರಬೇಕು ಎನ್ನುವುದಕ್ಕೆ ಶಾಸಿಸುತ್ತಿದ್ದಾರೆ. ಕೆಲಸಕ್ಕೆ ಬಾರದ ವಿಷಯಗಳ ಕುರಿತು ಚರ್ಚಿಸಿಕೊಳ್ಳುತ್ತಿದ್ದಾರೆ. ಗುರುವನ್ನು ಸಮೀಪಿಸುವ ಶಿಷ್ಯನು ವೈರಾಗ್ಯವನ್ನು, ಗುರುಭಕ್ತಿಯನ್ನು ತನ್ನ ಹಿಂದೆ ಇಟ್ಟುಕೊಂಡು ಬರಬೇಕು. ಗುರುವಚನದಲ್ಲಿ ಸಂಪೂರ್ಣ ವಿಶ್ವಾಸ ಇರಬೇಕು. ಕೇಳಿರುವುದನ್ನು ಆಚರಿಸಬೇಕು. ಆತ್ಮದೊಂದಿಗೆ ಅನುಸಂಧಾನವಾಗಬೇಕು. ಆಗ ತನ್ನನ್ನು ಸಮೀಪಿಸಿದ ಶಿಷ್ಯನಿಗೆ ಗುರು ಏನು ಬೋಧಿಸುತ್ತಾರೆ ಎಂದು ತಿಳಿಯಬೇಕೆಂದರೆ, ಗುರು ಮಹಾರಾಜ್ ರವರು ಏನು ಬೋಧಿಸಿದರು ಎನ್ನುವುದನ್ನು ತಿಳಿದುಕೊಳ್ಳೋಣ. ನಾನು ಪ್ರಸಾದಿಸುವ ಆತ್ಮಜ್ಞಾನ ಸ್ವೀಕರಿಸಿ, ಜ್ಞಾನದ ಮೇಲೆ ನಂಬಿಕೆ, ವಿಶ್ವಾಸ ಇರಿಸಿ, ಪ್ರತಿನಿತ್ಯ 1 ಗಂಟೆ ಸಾಧನೆ ಮಾಡುತ್ತಾ ನಿಮ್ಮ ಜೀವನವನ್ನು ಮುಂದುವರಿಸಿದರೆ, ನೀವು ಮಲಭಾಂಡವಾಗಿ ಭಾವಿಸುತ್ತಿರುವ ಶರೀರವನ್ನು ಪವಿತ್ರ ದೇವಾಲಯವಾಗಿ ಮಾಡುತ್ತದೆ ಎಂದು ಹೇಳುತ್ತಾರೆ. ಜಿಜ್ಞಾಸುಗಳು ಇರುವುದನ್ನು ನಿಂದಿಸಿಕೊಳ್ಳುತ್ತಾ ಬಾಧೆ ಪಡುವುದಲ್ಲ. ಏನು ಮಾಡಬೇಕೆಂದರೆ ಪ್ರತಿದಿನ ಒಂದೊಂದು ಲೋಪವನ್ನು ಸಾಧನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಮನಸ್ಸಿಗೆ ಬೋಧಿಸಿಕೊಳ್ಳುತ್ತಾ ಇರಬೇಕು. ಅಷ್ಟೇ ಅಲ್ಲ, ವಾಸನಾಕ್ಷಯಕ್ಕೆ ಅನುಕೂಲವಾಗಿ ಜೀವಿಸುತ್ತಾ ಮುಂದಕ್ಕೆ ನಡೆಯಬೇಕು ಎಂದಿದ್ದಾರೆ. ಶರೀರವು ಇರುವಾಗಲೇ ಇರುವ ಸಮಯವನ್ನು
ಸದ್ವಿನಿಯೋಗ ಮಾಡಿಕೊಂಡು ಜೀವಿಸಿದಾಗ ಮಾನವರು ವ್ಯಕ್ತಿಗಳಾಗಿ ಅಲ್ಲದೆ ಸರ್ವಶಕ್ತಿ ಸಂಪನ್ನರಾಗಿ ಬದಲಾಗುತ್ತಾರೆ. ಆತ್ಮಾರಾಧನೆಯಲ್ಲಿ ಆತ್ಮಶಕ್ತಿಯಾಗಿ ಬದಲಾದರೆ ವ್ಯಕ್ತಿಯಾಗಿ ಇದ್ದರೂ ಅನಂತ ಶಕ್ತಿಯಾಗಿ ಬದಲಾಗುತ್ತಾರೆ. ತನ್ನ ಮೇಲೆ ತಾನು ಆಧಾರವಾಗಿ ಇರುವುದನ್ನೇ ಆತ್ಮ ಎನ್ನುತ್ತಾರೆ. ತನ್ನ ಪ್ರಕಾಶವನ್ನು ಪ್ರಕಾಶಿಸುವಂತೆ ಮಾಡುವುದಕ್ಕೆ ಇನ್ನೊಂದು ಪ್ರಕಾಶದ ಅಗತ್ಯವಿಲ್ಲ. ಅದೇ ಆತ್ಮತತ್ವ. ಆ ಆತ್ಮವೇ ವಸ್ತು ಪ್ರಪಂಚವನ್ನು ತಿಳಿದುಕೊಳ್ಳಲು ಜ್ಞಾನಶಕ್ತಿಯನ್ನು ನೀಡುತ್ತದೆ. ಅದು ಯಾವಾಗಲೂ ಮಾನವನಲ್ಲಿ ಪ್ರಾಪ್ತವಾಗಿರುತ್ತದೆ. ಹಾಗೆ ಪ್ರಾಪ್ತವಾಗಿರುವುದನ್ನು ತಿಳಿದುಕೊಳ್ಳುವ ಬದಲು ಮಾನವನು ದೇಹವೆನ್ನುವ ಸಂಸಾರದಲ್ಲಿ ಸುತ್ತಲೂ ಇರುವ ವಸ್ತುಗಳೆಲ್ಲವನ್ನು ತನ್ನ ಮನಸ್ಸಿನ ಒಳಗೆ ಮುದ್ರೆ ಹಾಕಿ ಅದನ್ನು ಏರ್ಪಾಟು ಮಾಡಿಕೊಳ್ಳಲು ಅಂಧಕಾರವನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾನೆ. ಮಾನವನು ಆ ವಿಷಯ ವಾಸನೆಯ ಸಮೂಹವೆಲ್ಲವನ್ನು ತೊಲಗಿಸಿಕೊಳ್ಳುತ್ತಾ ಹೋಗಬೇಕು. ಶರೀರ ಕೂಡ ಒಂದು ವಸ್ತುವೇ ಎನ್ನುವುದು ನೆನಪಿರಬೇಕು. ಮಾನವನು ಗುರುವಿನ ತಂತ್ರದ ಮೂಲಕ ಒಂದೊಂದನ್ನು ತೊಲಗಿಸಿಕೊಳ್ಳುತ್ತಾ ಶುದ್ಧ ಚೈತನ್ಯ ಸ್ಥಿತಿಗೆ ಸೇರಬೇಕಾಗಿರುತ್ತದೆ ಎಂದು ಗುರು ಮಹಾರಾಜ್ ಅವರು ಬೋಧಿಸಿದ್ದಾರೆ. ಪ್ರಪಂಚದಲ್ಲಿನ ಮಾನವರು ವಿಧ ವಿಧವಾದ ಜೀವನ ವಿಧಾನವನ್ನು ಅನುಸರಿಸುತ್ತಾ ಇರುತ್ತಾರೆ, ಆಯ್ಕೆ ಮಾಡುತ್ತಾರೆ. ಅವುಗಳನ್ನೇ ಆಶ್ರಮಗಳು ಎನ್ನುತ್ತಾರೆ. ಹಿಂದೆ ಹಿರಿಯರು ಅವುಗಳನ್ನು 4 ವಿಧಗಳಾಗಿ ವಿಭಜಿಸಿದ್ದರು: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ಪ್ರಪಂಚದಿಂದ ತಯಾರಾದ ಮನಸ್ಸು ಪ್ರಪಂಚದಲ್ಲಿರುವುದನ್ನೇ ಬಯಸುತ್ತದೆ. ಭಗವಂತನ ಕುರಿತು ತಿಳಿದುಕೊಳ್ಳಬೇಕೆಂಬ ಪ್ರಯತ್ನವನ್ನು ಮಾಡುವುದಿಲ್ಲ. ಭಗವಂತನನ್ನು ಸಹ ಪ್ರಪಂಚದಲ್ಲಿರುವ ವಸ್ತುಗಳು ಬೇಕೆಂದು ಈ ಮನಸ್ಸು ಆರಾಧಿಸುತ್ತದೆ. ಆದರೆ ಮನಸ್ಸಿನ ಪ್ರಭಾವ ಕಡಿಮೆಯಾಗುತ್ತಾ ಹೋದಂತೆ ಪ್ರಪಂಚಕ್ಕಿಂತ ಭಗವಂತನ ಕುರಿತು, ಭಗವಂತನ ಸೃಷ್ಟಿಯಲ್ಲಿನ ಲೋಕಗಳ ಕುರಿತು ತಿಳಿದುಕೊಳ್ಳಬೇಕೆನ್ನುವ ಬಯಕೆಯು ಹೆಚ್ಚುತ್ತಿರುತ್ತದೆ. ಅದು ಚೆನ್ನಾಗಿ ಧ್ಯಾನ ಮಾಡಿದವರಿಗೆ ಮತ್ತು ಗತ ಜನ್ಮದಲ್ಲಿ ಈ ಸ್ಥಾಯಿಗೆ ಏರಿದವರಿಗೆ ಮಾತ್ರವೇ ಆಸಕ್ತಿಯು ಬರುತ್ತದೆ. ಲೋಕದಲ್ಲಿ ಎಷ್ಟೋ ಜನ ಗುರುಗಳು, ಅನೇಕ ವಿಧವಾದ ಗುರುಗಳು ಇರುತ್ತಾರೆ. ಹಾಗಾಗಿ ಗುರುಗಳನ್ನು ನಾವು 2 ವಿಧವಾಗಿ ವಿಭಜಿಸಬಹುದು. ಇವರನ್ನು ಪ್ರಾಪಂಚಿಕ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಎಂದು ಹೇಳಬಹುದು. ಆದರೆ ಪ್ರಾಪಂಚಿಕ ಲಾಭಗಳು ತಾತ್ಕಾಲಿಕ ಕಾಣುವಂತಹದ್ದು. ಆದರೆ ಆಧ್ಯಾತ್ಮಿಕ ಲಾಭಗಳು ಶಾಶ್ವತವಾದದ್ದು, ಕಾಣಿಸದೇ ಇರುವುದು. ಕಾಣಿಸುವ ಪ್ರಪಂಚವನ್ನು ಇಹಲೋಕ ಎನ್ನುತ್ತಾರೆ, ಕಾಣದಿರುವ ಲೋಕಗಳನ್ನು ಪರಲೋಕ ಎನ್ನುತ್ತಾರೆ. ಹಾಗೆ ಲೋಕದಲ್ಲಿ 2 ವಿಧಗಳ ಈ ಗುರುಗಳು ನಮಗೆ ಕಾಣಿಸುತ್ತಾರೆ. 2 ವಿಧಗಳ ಬೋಧನೆಗಳು ನಮಗೆ ಕಾಣಿಸುತ್ತವೆ. ಆದರೆ ಲೋಕದಲ್ಲಿ ಇದು ಸಹಜ. ಎಷ್ಟು ಯುಗಗಳು ಬಂದರೂ ಈ 2 ವಿಧದವರು ಇದ್ದೇ ಇರುತ್ತಾರೆ. ಮೊದಲನೆಯ ವಿಧದ ಗುರುಗಳು ಭಕ್ತಿಗಾಗಿ ನೋಡುವವರ ಕೋರಿಕೆಗಳನ್ನು ತೀರಿಸಿಕೊಳ್ಳಲಿಕ್ಕಾಗಿ, ಅಂದರೆ ಭೋಗಾಸಕ್ತಿ ಇರುವವರಿಗೆ ಬೋಧಿಸುವ ಗುರುಗಳು. 2ನೇ ವಿಧದ ಗುರುಗಳು ಮುಕ್ತಿಗಾಗಿ, ಅಂದರೆ ದುಃಖದಿಂದ ಹೊರಬರಬೇಕೆನ್ನುತ್ತಾ ಯೋಗವನ್ನು ಅನುಸರಿಸಬೇಕು ಎಂದುಕೊಳ್ಳುವವರಿಗಾಗಿ ಬೋಧಿಸುವ ಗುರುಗಳು. ಆದರೆ 2ನೇ ವಿಧದ ಗುರುಗಳು ಬೋಧಿಸುವ ಭಕ್ತಿ ಮುಕ್ತಿಗಾಗಿ ಎನ್ನುವಂತೆ ಇರುತ್ತದೆ. ಅಂದರೆ ದುಃಖದಿಂದ, ಸಮಸ್ಯೆಗಳಿಂದ, ಕಷ್ಟಗಳಿಂದ ಹೊರಬರಲು ಹೇಳುತ್ತಾರೆ. ಅದಕ್ಕೋಸ್ಕರ ಧ್ಯಾನ ಮಾಡಲು ಹೇಳುತ್ತಾರೆ. ಈ ವಿಷಯ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ನಾನು ಬರೀ ತಾತ್ಪರ್ಯ ಹೇಳ್ಬಿಡ್ತೀನಿ. ಭರತವಂಶ ಶ್ರೇಷ್ಠನಾದ ಓ ಅರ್ಜುನ,
ಆಪತ್ತಿನಲ್ಲಿ ಆರ್ತನಾದಗಳನ್ನು ಮಾಡುವವರು, ಧನವನ್ನು ಆಶಿಸುವವರು, ಭಗವಂತನನ್ನು ತಿಳಿದುಕೊಳ್ಳಬೇಕೆಂದು ಆಸಕ್ತಿಯುಳ್ಳವನು, ಆತ್ಮಜ್ಞಾನವುಳ್ಳವನು ಎನ್ನುವ 4 ವಿಧಗಳವರು ನನ್ನನ್ನು ಸೇವಿಸುತ್ತಿದ್ದಾರೆ. ಅವರಲ್ಲಿ ನಿತ್ಯವೂ ಪರಮಾತ್ಮ ಅಂದರೆ ಆತ್ಮದೊಂದಿಗೆ ಕೂಡಿರುವವನು ಪರಮಾತ್ಮ. ಆತ್ಮನಲ್ಲಿ ಭಕ್ತಿ ಆಸಕ್ತಿ ಉಳ್ಳವನು ಜ್ಞಾನಿ ಶ್ರೇಷ್ಠನು. ಅಂತಹ ಜ್ಞಾನಿಗೆ ನಾನು ಪ್ರಿಯನಾದವನು ಎಂದೆ. ಆತನು ಕೂಡ ನನಗೆ ಅತಿ ಹೆಚ್ಚು ಪ್ರಿಯನಾದವನು. ಮೊದಲನೆಯ ವಿಧದ ಗುರುಗಳು ದೇವರು ಬೇರೆ ಎಲ್ಲೋ ಇರುತ್ತಾನೆ ಎಂದು ಹೇಳುತ್ತಾರೆ. ಆತನನ್ನು ಆಶ್ರಯಿಸಲು ವಿಧವಾದ ಮಾರ್ಗಗಳನ್ನು ಹೇಳುತ್ತಾ ಇರುತ್ತಾರೆ. ಎರಡನೇ ವಿಧದ ಗುರುಗಳು ನೀನೇ ದೇವರು ಎಂದು ಹೇಳುತ್ತಾರೆ. ಅಹಂ ಬ್ರಹ್ಮಾಸ್ಮಿ ಎನ್ನುವ ವೇದವಾಕ್ಯಗಳ ಸತ್ಯವನ್ನು ಹೇಳುತ್ತಾರೆ. ಮೊದಲು ನಿನ್ನನ್ನು ನೀನು ತಿಳಿದುಕೋ ಎಂದು ಹೇಳುವುದೇ ಅಲ್ಲದೆ ಅದಕ್ಕೆ ಬೇಕಾದ ಶ್ವಾಸದ ಮೇಲೆ ಗಮನ, ಧ್ಯಾನ ಮಾರ್ಗವನ್ನು ಬೋಧಿಸುತ್ತಾರೆ. ಮೊದಲನೇ ಗುರುಗಳು ಕೃತಾರ್ಥರಾಗಬೇಕೆಂದರೆ ದೇವರ ಆಶ್ರಯ ಬೇಕು, ದೇವರ ಅನುಗ್ರಹವನ್ನು ಹೊಂದಬೇಕು ಎಂದು ಹೇಳುತ್ತಾರೆ. ಆದರೆ ಎರಡನೇ ವಿಧದ ಗುರುಗಳು ಕೃತಾರ್ಥರಾಗಬೇಕೆಂದರೆ ನೀನೇ ದೇವರೆಂದು ತಿಳಿದುಕೊಳ್ಳಬೇಕು, ಅಂದರೆ ಅಹಂ ಬ್ರಹ್ಮಾಸ್ಮಿ ಮತ್ತೆ ಎನ್ನುವ ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾರೆ. ಈ ಮಾರ್ಗವೇ ಶ್ವಾಸದ ಮೇಲೆ ಗಮನ, ಧ್ಯಾನ ಎಂದು ಹೇಳುತ್ತಾರೆ. ಮೊದಲನೇ ವಿಧದ ಗುರುಗಳನ್ನು ಅನುಸರಿಸುವವರಿಗೆ ಅಜ್ಞಾನ ಹೋಗುವುದಿಲ್ಲ, ಅವರಿಗೆ ತುಂಬಾ ವಿಷಯಗಳು ಅರ್ಥವಾಗುವುದಿಲ್ಲ. ಆದರೆ ಎರಡನೇ ವಿಧದ ಗುರುಗಳನ್ನು ಅನುಸರಿಸುವವರಿಗೆ ಅಜ್ಞಾನ ಹೋಗುತ್ತದೆ, ಜ್ಞಾನವಂತರಾಗುತ್ತಾರೆ, ತಿಳಿಯದ ಎಷ್ಟೋ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ. ಮೊದಲನೆಯ ವಿಧದ ಗುರುಗಳು ಅಶಾಶ್ವತವಾದದ್ದನ್ನು ಬೋಧಿಸುತ್ತಾರೆ. ಎರಡನೇ ವಿಧದ ಗುರುಗಳು ಶಾಶ್ವತವಾದದ್ದನ್ನು ಕುರಿತು ಬೋಧಿಸುತ್ತಾರೆ. ಮೊದಲನೇ ವಿಧದ ಗುರುಗಳು ಕಾಣಿಸುವುದರ ಕುರಿತು ಬೋಧಿಸುತ್ತಾರೆ. ಎರಡನೇ ವಿಧದ ಗುರುಗಳು ಕಾಣದಿರುವ ಅವ್ಯಕ್ತವಾಗಿರುವ ಕುರಿತು ಬೋಧಿಸುತ್ತಾರೆ. ಮೊದಲನೇ ವಿಧದ ಗುರುಗಳು ದೇಹವೇ ನೀನು ಎಂದು ಹೇಳುತ್ತಾರೆ. ಈ ದೇಹಕ್ಕೆ ಪ್ರಾಮುಖ್ಯತೆ ನೀಡುವ ದೇಹಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಹೇಳುತ್ತಾರೆ. ಎರಡನೇ ವಿಧದ ಗುರುಗಳು ನೀನು ದೇಹವಲ್ಲ ಆತ್ಮ ಎಂದು ಹೇಳುವುದಲ್ಲದೆ ಆತ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲು ಹೇಳುತ್ತಾರೆ. ಆತ್ಮಕ್ಕೆ ಸಂಬಂಧಿಸಿದ ವಿಷಯಗಳನ್ನೇ ಹೇಳುತ್ತಾರೆ. ಮೊದಲನೇ ವಿಧದ ಗುರುಗಳು ಎಲ್ಲ ಬೇರೆ ಬೇರೆ ಎನ್ನುವಂತೆ ಹೇಳುತ್ತಾರೆ. ಎರಡನೆಯವರು ಎಲ್ಲ ಒಂದೇ, ಎಲ್ಲ ಜೀವಗಳಲ್ಲೂ ಆತ್ಮ ಪದಾರ್ಥವಿದೆ ಎಂದು ಹೇಳುತ್ತಾರೆ. ಮತ್ತೆ ಕೆಲವರು ದೇವರು ಬೇರೆ ಎಲ್ಲೋ ಇದ್ದಾನೆ ಎಂದು ಹೇಳುತ್ತಾರೆ. ಮತ್ತೆ ಕೆಲವರು ಎಲ್ಲವೂ ದೈವ ಸ್ವರೂಪವೇ, ಎಲ್ಲದರಲ್ಲೂ ಇರುವುದು ದೇವರೇ ಎಂದು ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವ ವೇದವಾಕ್ಯವನ್ನು ಹೇಳುತ್ತಾರೆ. ಕೆಲವರು ಪ್ರಾಪಂಚಿಕವಾದ ಅಂದರೆ ದೇಹ ಸೇವೆಗಳನ್ನು ಮಾಡಲು ಹೇಳುತ್ತಾರೆ, ಪುಣ್ಯ ಕಾರ್ಯಗಳನ್ನು ಮಾಡಲು ಹೇಳುತ್ತಾರೆ. ಆದರೆ ಎರಡನೇ ವಿಧದ ಗುರುಗಳು ಆಧ್ಯಾತ್ಮಿಕ ಸೇವೆಗಳು ಅಂದರೆ ಆತ್ಮ ಸೇವೆಗಳು ಮಾಡಲು ಹೇಳುತ್ತಾರೆ. ಕೆಲವರು ಪ್ರಾರಂಭ ಜನ್ಮಗಳು, ಆದರೆ ಕೆಲವರು ಅನುಸರಿಸುವುದು ಕೊನೆಯ ಜನ್ಮಗಳು. ಒಂದು ವಿಧವಾಗಿ ಮೊದಲನೇ ವಿಧದ ಗುರುಗಳನ್ನು ಅನುಸರಿಸುವವರು ಅವರ ಸ್ಥಾಯಿಯಿಂದ ಎರಡನೇ ವಿಧದ ಗುರುಗಳನ್ನು ಅನುಸರಿಸುವವರ ಸ್ಥಾಯಿಗೆ ಸೇರಬೇಕೆಂದರೆ ಕನಿಷ್ಠ 250ರಿಂದ 300 ಜನ್ಮಗಳು ಬೇಕಾಗುತ್ತದೆ. ಗಮನಿಸಿದರೆ ಮೊದಲನೆಯ ವಿಧದ ಗುರುಗಳನ್ನು ಅನುಸರಿಸುವವರಿಗೆ ಎರಡನೇ ವಿಧದ ಗುರು ಹೇಳುವುದು ಅರ್ಥವಾಗುವುದಿಲ್ಲ, ಅವರು ಒಪ್ಪಿಕೊಳ್ಳುವುದಿಲ್ಲ. ಹಾಗೆಯೇ ಎರಡನೇ ವಿಧದ ಗುರುಗಳನ್ನು ಅನುಸರಿಸುವವರಿಗೆ ಮೊದಲನೇ ವಿಧದ ಗುರುಗಳು ಹೇಳಿದ್ದು ಇಷ್ಟವಾಗುವುದಿಲ್ಲ.
ಆದ್ದರಿಂದ ಗುರುವಿನ ಹಿರಿಮೆ ಗುರುವನ್ನು ಅನುಸರಿಸುವ ಅಧಿಕ ಶಿಷ್ಯಗಣದ ಅನುಸಾರ ಇರುವುದೇ ಹೊರತು ಗುರು ಹೇಳುವ ಮಾತುಗಳ ಅನುಸಾರ ಇರುವುದಿಲ್ಲ. ಮಾಡಿಸುವ ಸಾಧನೆ ಬೋಧಿಸುವ ಜ್ಞಾನದ ಅನುಸಾರವಾಗಿ ಇರುತ್ತದೆ. ಅಷ್ಟೇ ಅಲ್ಲ, ಶಿಷ್ಯರ ಕೈಯಲ್ಲಿ ಎಂತಹ ಸಾಧನೆ ಮಾಡಿಸಿದರೆ ದುಃಖದಿಂದ ಹೊರಬಂದು ಮೋಕ್ಷವನ್ನು ಹೊಂದಬಲ್ಲರು ಎನ್ನುವುದರ ಅನುಸಾರವಾಗಿಯೂ ಇರುತ್ತದೆ. ಆದ್ದರಿಂದ ತಿಳಿದುಕೊಳ್ಳಿ, ಗುರುವಿನ ಭಕ್ತಿಯನ್ನು ನೀಡುವ ಸಾಧನೆಯ ಅನುಸಾರ ಮತ್ತು ಬೋಧಿಸುವ ಜ್ಞಾನದ ಅನುಸಾರವಾಗಿ ಮಾತ್ರ ಇರುತ್ತದೆ. ಹಾಗಾದರೆ ಯಾವ ಸಾಧನೆ ಉನ್ನತವಾದದ್ದು ಎನ್ನುವುದು ಹೇಗೆ ತಿಳಿಯುತ್ತದೆ? ಯಾವ ಸಾಧನೆ ಮಾಡಿದರೆ ಅವರಲ್ಲಿನ ಕೆಟ್ಟದ್ದು ಅಂದರೆ ಕೆಟ್ಟ ಲಕ್ಷಣಗಳು, ಗುಣಗಳು, ಕೆಲಸಗಳು, ಕೆಟ್ಟ ಆಹಾರ ಪದ್ಧತಿ, ಮಾತುಗಳು, ಆಲೋಚನೆಗಳು, ಕೆಟ್ಟ ಅಭ್ಯಾಸಗಳು, ಕೆಟ್ಟ ವ್ಯಸನಗಳು ಹೋಗಿ ಅವರ ಪ್ರವರ್ತತೆಯಲ್ಲಿ ಒಳ್ಳೆಯ ಬದಲಾವಣೆಯನ್ನು ಬರುವುದು, ಅವರು ಪವಿತ್ರರಾಗುತ್ತಾರೆ. ಅಂತಹ ಸಾಧನೆ ಉನ್ನತವಾದದ್ದು. ಸಾಧನೆ ಮಾಡಿದವರಲ್ಲಿ ಆ ಬದಲಾವಣೆ ಬರದೆ ಹೋದರೆ ಆ ಸಾಧನೆ ಉನ್ನತವಾದದ್ದಲ್ಲ ಎಂದು ತಿಳಿದುಕೊಳ್ಳಬೇಕು. ಆಗ ಬೇರೆ ಗುರುಗಳನ್ನು ಹುಡುಕಿಕೊಳ್ಳಬೇಕು. ಆದರೆ ಅಂತಹ ಸಾಧನವನ್ನು ಬ್ರಹ್ಮರ್ಷಿ ಪತ್ರಿಜಿ ನಮ್ಮೆಲ್ಲರಿಗೂ ನೀಡಿದ್ದಾರೆ. ಅದೇ ಶ್ವಾಸದ ಮೇಲೆ ಗಮನ, ಧ್ಯಾನವನ್ನು ವಿಶೇಷವಾಗಿ ಮಾಡಿದರೆ ಆ ಬದಲಾವಣೆಗಳು ಎಲ್ಲರಲ್ಲಿಯೂ ನೋಡಬಲ್ಲವರಾಗುತ್ತಾರೆ. ಆದ್ದರಿಂದ ತಿಳಿದುಕೊಳ್ಳಿ, ಆತ್ಮಜ್ಞಾನ ಬೋಧಿಸಬಲ್ಲ ಗುರುಗಳೇ ಉನ್ನತವಾದವರು. ಅವರನ್ನು ಅನುಸರಿಸಬಲ್ಲ ಶಿಷ್ಯನ ಜೀವನ ಧನ್ಯ. ಆದ್ದರಿಂದ ಅಂತಹ ಗುರುವನ್ನೇ ಆಯ್ಕೆ ಮಾಡಿಕೊಳ್ಳಬೇಕು. ಹಾಲು ಹಿಂಡುವಾಗ ಕೆಳಗೆ ಬಿಂದಿಗೆ ಇರಿಸದಿದ್ದರೆ ಹಾಲು ನೆಲದ ಪಾಲಾಗಿ ವ್ಯರ್ಥವಾಗುತ್ತದೆ. ಹಾಗೆಯೇ ಗುರುವು ಬೋಧಿಸುತ್ತಿರುವಾಗ ಮನಸ್ಸನ್ನು ಇರಿಸಿ ಕೇಳದಿದ್ದರೆ ಆ ಬೋಧನೆ ವ್ಯರ್ಥವಾಗುತ್ತದೆ. ಅನುಗ್ರಹಿಸುವುದು, ಬೆಳಕನ್ನು ಪ್ರಸಾದಿಸುವುದು ಗುರುವೇ ಎಂದು ನಂಬಬೇಕು. ಗುರುವನ್ನು ನಿರ್ಲಕ್ಷ್ಯ ಮಾಡಿದ ಯಾರಾದರೂ ಪತನ ಹೊಂದುತ್ತಾರೆ. ಗುರುವಿನ ಸಮಕ್ಷಮದಲ್ಲಿ ವಿನಯ ವಿಧೇಯತೆಗಳೊಂದಿಗೆ ವರ್ತಿಸಬೇಕು. ಎಂತಹ ಪರಿಸ್ಥಿತಿಯಲ್ಲೂ ಸುಳ್ಳುಗಳನ್ನು ಹೇಳಬಾರದು. ಆತನ ಸನ್ನಿಧಿಯಲ್ಲಿ ಅಸಹನೆಯಿಂದ ಕಿರಿಕಿರಿಯಿಂದ ಕೂಡಿ ಇರಬಾರದು. ಗುರು ಕುಳಿತುಕೊಂಡಿರುವ ಕಡೆ ಎತ್ತರದಲ್ಲಾಗಲಿ ಮೊದಲೇ ಆಗಲಿ ಕುಳಿತುಕೊಳ್ಳಬಾರದು. ತಾನು ಗುರುವಿಗಿಂತ ಚಿಕ್ಕವನೇ, ಇನ್ನೂ ವಿದ್ಯಾರ್ಥಿಯೇ ಎನ್ನುವ ಭಾವದಿಂದ ನಡೆದುಕೊಳ್ಳಬೇಕು. ಅನಗತ್ಯವಾಗಿ ಬಾಯಿ ತೆರೆಯಬಾರದು. ವಿತಂಡವಾದ ಮಾಡಬಾರದು. ಬುದ್ಧಿವಂತ ಎನಿಸಿಕೊಳ್ಳಲು ಪ್ರಯತ್ನಿಸಬಾರದು. ತನಗೆ ತಿಳಿದಿರುವುದಕ್ಕಿಂತ ಗುರು ಹೇಳಿರುವುದು ಭಿನ್ನವಾಗಿರಬೇಕು. ಅದರಲ್ಲಿ ಆತನ ಅನುಭವ ಇರುತ್ತದೆ. ಗುರುವನ್ನು ಚರ್ಚೆಯಲ್ಲಿ ಸೋಲಿಸಬೇಕೆಂದು, ಅವಮಾನಿಸಬೇಕೆಂದು, ತನ್ನ ಹೆಚ್ಚುಗಾರಿಕೆ ಪ್ರದರ್ಶಿಸಬೇಕೆಂದು ಆಲೋಚನೆ ಮಾಡುವ ಶಿಷ್ಯನು ಮರುಜನ್ಮದಲ್ಲಿ ಕ್ರೂರವಾಗಿ ಜೀವಿಸಬೇಕಾಗುತ್ತದೆ. ಮಾನವನಿಗೆ ಇರುವ 3 ವಿಧದ ಶಾಪಗಳಾದ ಋಷಿ ಶಾಪ, ನಾಗಶಾಪ, ದೇವತಾ ಶಾಪದಿಂದ ರಕ್ಷಿಸುವನೇ ಗುರು. ಹರಕೆಗಳು ತೀರಿಸದಿದ್ದರೆ ಆಗ್ರಹಿಸುವ ಕ್ಷುದ್ರ ದೇವತೆಗಳಿಂದ ರಕ್ಷಿಸಬಲ್ಲವನು ಕೂಡ ಗುರುವೇ. ಅಂತಹ ಗುರುವನ್ನು ಅವಮಾನಿಸಿದವನು, ಕೀಳಾಗಿ ನೋಡಿದವನು ಘೋರವಾಗಿ ಪತನ ಹೊಂದುತ್ತಾನೆ, ಭ್ರಷ್ಟನಾಗುತ್ತಾನೆ. ಆದ್ದರಿಂದ ಸತ್ಪ್ರವರ್ತನೆಯೊಂದಿಗೆ ಗುರುವನ್ನು ಹೊಂದಬೇಕು. ವಿದ್ಯಾರ್ಥಿಯಾಗದೆ ಶಿಷ್ಯನಾಗಬೇಕು. ಮೇಡಮ್, ಟೈಮ್ ಇದೆಯಾ? ಇನ್ನೆಷ್ಟು ಆಗ್ಬೋದು ಮೇಡಮ್? ಇನ್ನೊಂದು 3-4 ನಿಮಿಷ. ಎಸ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.
ಯಾರು ಅಕರ್ಮದಲ್ಲಿ ಕರ್ಮವನ್ನು ನೋಡುವನು ಅವನು ಬುದ್ಧಿವಂತನು, ಅವನೇ ಯೋಗಿಯಾಗುವವನು, ಸಕಲ ಕರ್ಮಗಳು ಆಚರಿಸಿದವನಾಗುವನು. ಏಕೆಂದರೆ ಎಲ್ಲದರಲ್ಲೂ ಮನಸ್ಸೇ ಪ್ರಧಾನವಾಗಿರುವುದರಿಂದ ಕರ್ಮ ಮಾಡದೇ ಇರುವವರಿಗೆ, ಕರ್ಮ ಮಾಡಿದವರಿಗೆ ಅವರವರ ಭಾವವನ್ನು ಅನುಸರಿಸಿಯೇ ಫಲಿತ ಉಂಟಾಗುತ್ತದೆ ಹೊರತು ಮಾಡಿದ ಕರ್ಮಗಳ ಅನುಸಾರ ಮಾತ್ರವಲ್ಲ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಶ್ಲೋಕದ ಮೂಲಕ ಹೇಳಿರುವುದು. ಇದು ತುಂಬಾ ಜನರಿಗೆ ಅರ್ಥವಾಗದೆ ಕರ್ಮವನ್ನು ನೋಡುತ್ತಿದ್ದಾರೆ ಹೊರತು ಆ ಕರ್ಮದಲ್ಲಿ ಅವರ ಭಾವವನ್ನು ಗ್ರಹಿಸದೇ ಇದ್ದಾರೆ. ದೊಡ್ಡ ಯೋಗೀಶ್ವರನಾದ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಸಾಮಾನ್ಯರು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ, ಅರ್ಥ ಮಾಡಿಕೊಳ್ಳಲಾರರು ಕೂಡ. ಈ ಸಂಘಟನೆಯನ್ನು ನೋಡೋಣ. ಇಬ್ಬರು ಸಾಧುಗಳು ಪ್ರಯಾಣ ಮಾಡುತ್ತಿದ್ದರು. ಅವರಿಗೆ ದಾರಿಯಲ್ಲಿ ಒಂದು ನೀರಿನ ತೊರೆಯು ಅಡ್ಡ ಬಂದಿತು. ಅಲ್ಲಿ ಒಬ್ಬ ಸ್ತ್ರೀ ಆ ತೊರೆಯನ್ನು ದಾಟಲಾರದೆ ಅಲ್ಲೇ ನಿಂತಿದ್ದಳು. ಆ ಸಾಧುಗಳನ್ನು ನೋಡಿದ ಕೂಡಲೇ ಆಕೆ ಅವರನ್ನು ಆ ತೊರೆಯನ್ನು ದಾಟಿಸಬೇಕೆಂದು ಪ್ರಾರ್ಥಿಸಿದಳು. ಕೂಡಲೇ ಅವರಿಬ್ಬರಲ್ಲಿ ಒಬ್ಬ ಸಾಧು ಆಕೆಯನ್ನು ಎತ್ತಿಕೊಂಡು ಆ ತೊರೆಯನ್ನು ದಾಟಿಸಿದನು. ನಂತರ ಇಬ್ಬರು ತಮ್ಮ ದಾರಿಯಲ್ಲಿ ಹೊರಟರು. ಸ್ವಲ್ಪ ದೂರ ಹೋದ ನಂತರ ಎರಡನೆಯ ಸಾಧು, ಏನಯ್ಯ, ಒಬ್ಬ ಸ್ತ್ರೀಯನ್ನು ಮುಟ್ಟಿಕೊಂಡು ಅಪಚಾರ ಮಾಡಿರುವೆ ಎಂದು ಹೇಳಿದನು. ಆಗ ಮೊದಲನೇ ಸಾಧು, ನಾವು ತುಂಬಾ ದೂರ ಬಂದಿದ್ದೇವೆ, ನೀನು ಆಕೆಯನ್ನು ಇನ್ನು ಹೊತ್ತುಕೊಂಡು ಇರುವೆ, ನಾನು ಆಕೆಯನ್ನು ಅಲ್ಲಿಗೆ ಬಿಟ್ಟು ಬಂದಿರುವೆ ಎಂದು ಹೇಳಿದನು. ಇಲ್ಲಿ ಗ್ರಹಿಸಬೇಕಾದ್ದು, ಸ್ತ್ರೀಯನ್ನು ಮುಟ್ಟಿಕೊಳ್ಳದಿದ್ದರೂ ಎರಡನೇ ಸಾಧು ಮನಸ್ಸಿನಲ್ಲಿ ಆ ಭಾವ ಇರುವುದರಿಂದ 2 ಕಿಲೋಮೀಟರ್ ದೂರ ಬಂದರೂ ಸಹ ಆಕೆಯನ್ನು ಮರೆಯಲಾರದೆ ಹೋಗಿದ್ದರಿಂದ ಭೌತಿಕವಾಗಿ ಕರ್ಮ ಮಾಡದಿದ್ದರೂ ಮಾನಸಿಕವಾಗಿ ಕರ್ಮ ಮಾಡಿದವನಾದನು. ಮೊದಲನೆಯ ಸಾಧು ಸ್ತ್ರೀಯನ್ನು ಮುಟ್ಟಿಕೊಂಡು ಮನಸ್ಸಿನಲ್ಲಿ ಆ ಭಾವ ಇಲ್ಲದೆ ಇದ್ದುದರಿಂದ ಕರ್ಮ ಮಾಡದವನಾದನು. ಆದ್ದರಿಂದ ಶ್ರೀಕೃಷ್ಣ ಭಗವಾನರು ಹೇಳಿದ ಪ್ರಕಾರ ಕರ್ಮದಲ್ಲಿ ಅಕರ್ಮ ಅಂದರೆ ಕರ್ಮ ಮಾಡಿದವರ ಭಾವ ಶುದ್ಧವಾಗಿ ಇದ್ದರೆ ಮೊದಲನೆಯ ಸಾಧುವಿನ ಹಾಗೆ ಯೋಗಿಯಾಗಿ ಪರಿಗಣಿಸಲ್ಪಡುತ್ತಾನೆ. ಹಾಗೆಯೇ ಪತ್ರಿಜಿಯನ್ನು ನೋಡಿ ತುಂಬಾ ಜನರು ಅದೇನೋ ಭಗವಂತ ಎನ್ನುತ್ತಾರೆ, ಆತನಿಗೆ ಏನು ಅಷ್ಟು ಕೋಪ ಎಂದು ಹೇಳುತ್ತಾರೆ. ಕೆಲವರು ಮುಂದೆ ಹೇಳಲಾರದಿದ್ದರೂ ತಮ್ಮೊಳಗೆ ಅಂದುಕೊಳ್ಳುತ್ತಿದ್ದಾರೆ. ಆತನೊಂದಿಗೆ ಸನ್ನಿಹಿತವಾಗಿ ಇರುವವರಿಗೂ ಇದು ಅರ್ಥವಾಗುವುದಿಲ್ಲ. ಅವರಿಗೆ ಕೋಪ ಬರುವುದು ಬೇರೆಯವರ ತಪ್ಪು ಮಾತಿನ ಮೇಲೆ, ಅವರ ಕೆಲಸಗಳ ಮೇಲೆ ಹೊರತು ವ್ಯಕ್ತಿಗತವಾಗಿ ಯಾರ ಮೇಲೆ ಕೋಪ ಇರುವುದಿಲ್ಲ. ಪತ್ರಿಜಿ ಭಾವ ಅವರ ಜೀವನವನ್ನು ಸರಿ ಮಾಡಲು, ಅವರ ಗುಣಗಳನ್ನು ಬದಲಾಯಿಸಲು ಹೊರತು ಅವರ ಮೇಲೆ ಕಕ್ಷೆಯಿಂದ ಅಲ್ಲ. ಏಕೆಂದರೆ ಆತನಿಗೆ ಶತ್ರುಗಳಿಲ್ಲ, ಮಿತ್ರರೂ ಇಲ್ಲ. ಆದ್ದರಿಂದ ಆತ ಕರ್ಮ ಮಾಡಿದಂತೆ ಕಾಣಿಸಿದರು ಅವರು ಅಕರ್ಮಿಯೇ, ಅಂದರೆ ಕರ್ಮ ಮಾಡದೆ ಇರುವವರು. ಹಾಗೆಯೇ ಆತನ ಒಳಗೆ ಯಾರು ಬಂದರೂ ಜ್ಞಾನ ಹೊಂದಲು ಬರುತ್ತಾರೆ ಎಂದು ಭಾವಿಸುತ್ತಾರೆ. ಜ್ಞಾನಕ್ಕಾಗಿ ಬಂದವರನ್ನು ಯಾವ ಗುರುವಾದರೂ ಅವರ ಅಹಂಕಾರವನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಾರೆ. ಅವರ ಅಹಂಕಾರ ಸ್ಥಿತಿಯನ್ನು ನೋಡಿ ಅವರ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ. ಒಬ್ಬರ ಮೇಲೆ ಸಿಡಿಮಿಡಿಗೊಳ್ಳುತ್ತಾರೆ, ನೋಡಿಯೂ ನೋಡದಂತೆ ಇರುತ್ತಾರೆ. ಒಬ್ಬರನ್ನು ಅಪ್ಯಾಯಮಾನವಾಗಿ ಮಾತನಾಡಿಸುತ್ತಾರೆ, ಒಬ್ಬರನ್ನು ಆಲಿಂಗಿಸಿಕೊಳ್ಳುತ್ತಾರೆ, ಒಬ್ಬರನ್ನು ಹೊಡೆಯುತ್ತಾರೆ. ಹೀಗೆ ವಿಧವಾಗಿ ಅವರ ಪ್ರವರ್ತತೆ ಇರುತ್ತದೆ. ಹಾಗೆ ಗುರುವಿನ ಪ್ರವರ್ತನೆ ಯಾವಾಗಲೂ ಒಂದೇ ವಿಧವಾಗಿ ಇರುವುದಿಲ್ಲ. ಶಿಷ್ಯರ ಗುಣಗಳ ಅನುಸಾರ ಇರುತ್ತದೆ. ಶಿಷ್ಯನಲ್ಲಿ ಅಹಂಕಾರವನ್ನು ಹೋಗಲಾಡಿಸಲು, ಅವರನ್ನು ಜ್ಞಾನವಂತರಾಗಿ ಮಾಡಲು ಯಾವ ಗುರುವಾದರೂ ಪ್ರಯತ್ನಿಸುತ್ತಾನೆ. ಅದೇ ಪತ್ರಿಜಿಯವರ ಉದ್ದೇಶ. ಆದ್ದರಿಂದ
ಕರ್ಮಗಳನ್ನು ಮಾಡುತ್ತಿದ್ದರೂ ಅವರು ಅಕರ್ಮರು. ಯಾವ ಕರ್ಮವಾದರೂ ಅವರಿಗೆ ಅಂಟಿಕೊಳ್ಳುವುದಿಲ್ಲ. ಶ್ರೀಕೃಷ್ಣ ಭಗವಾನನು ಹೇಳಿದ್ದು ಅದೇ. ಅಂತಹ ಯೋಗೇಶ್ವರನಾದ ಬ್ರಹ್ಮರ್ಷಿ ಪತ್ರಿಜಿಯವರನ್ನು ಸಾಮಾನ್ಯ ಜನರು ಹೇಗೆ ಅರ್ಥ ಮಾಡಿಕೊಳ್ಳಬಲ್ಲರು? ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನು ಕೇಳದೆ ತರಕಾರಿಗಳನ್ನು ಕೇಳಿದರೆ ಹೇಗಿರುವುದು? ಬ್ರಹ್ಮಜ್ಞಾನಿಯಾದ ಪತ್ರಿಜಿ ಬಳಿಗೆ ಹೋಗಿ ಜ್ಞಾನವನ್ನು ಕೇಳದೆ ನಮ್ಮ ಮಗಳಿಗೆ ಉದ್ಯೋಗ ಬರುವುದೇ, ನಮ್ಮ ಮಗಳಿಗೆ ಮದುವೆ ಆಗುವುದೇ, ನನ್ನ ಆರೋಗ್ಯ ಸರಿ ಹೋಗುವುದೇ ಎಂದು ಕೇಳಿದರೆ ಹೀಗಿರುತ್ತದೆ? ಅವರನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಪತ್ರಿಜಿ ಕೋಪವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅಸಂಗತ್ವ ಅಂದರೆ ಏನು ಎಂದು ತಿಳಿದುಕೊಳ್ಳಬೇಕು. ಕೃಷ್ಣ ಪರಮಾತ್ಮ ಹೇಳಿದ್ದು ಅರ್ಥ ಮಾಡಿಕೊಳ್ಳಬೇಕು. ಧ್ಯಾನ ಮಾಡಿ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಅನಗತ್ಯವಾಗಿ ಗುರುವನ್ನು ವಿಮರ್ಶಿಸಬಾರದು, ತಪ್ಪಾಗಿ ಭಾವಿಸಬಾರದು. ಮೊದಲು ಶಿಷ್ಯನಾದವನು ತನ್ನ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು. ಗೀತಾ ಮ್ಯಾಮ್, ಇಲ್ಲಿ ಒಂದೇ ಒಂದು ನಿಮಿಷ, ಒಂದು ಸಂದೇಶ, ಪತ್ರಿಜಿ ಸಂದೇಶಗಳು ಹೇಳ್ಬಿಡ್ತೀನಿ, ಒಂದೇ ನಿಮಿಷ. ಗುರುಗಳು ಯಾವಾಗಲೂ ಇರುತ್ತಾರೆ, ಹೇಳುವವರು ಯಾವಾಗಲೂ ಇರುತ್ತಾರೆ, ಕೇಳುವವನೇ ಇರುವುದಿಲ್ಲ. ಇದು ಸದಾನಂದ ಯೋಗಿಯವರು ಹೇಳಿರುವುದು. ಶಿಷ್ಯನ ಸರಿಯಾದ ಸಮಯಕ್ಕೆ ಗುರುಗಳು ಬಂದೇ ಬರುತ್ತಾರೆ. ಅದು ಭೌತಿಕವಾಗಿ ಅಥವಾ ಸೂಕ್ಷ್ಮ ಶರೀರದಿಂದಾಗಲಿ ಆಗಬಹುದು. ಆದ್ದರಿಂದ ನಾವು ಸರಿಯಾದ ಇರುವವೇ ಇಲ್ಲವೇ ಎಂದು ಆಗಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಸರಿಯಾದ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಗುರುಗಳು ಭೌತಿಕವಾಗಿ ನಮ್ಮ ಮನೆಯಲ್ಲಿಯೇ ಇದ್ದರೂ ನಮಗೆ ಅರ್ಥವಾಗುವುದಿಲ್ಲ. ಪ್ರಾಪಂಚಿಕ ಶಿಷ್ಯರಿಗೆ, ಸಂಕುಚಿತ ಮನೋಭಾವವಿರುವವರಿಗೆ ಮೋಸ ಮಾಡುವ ಗುರುಗಳೇ ದೊರೆಯುತ್ತಾರೆ. ಮೋಕ್ಷಕ್ಕೆ ಅರ್ಹನಾದ ಶಿಷ್ಯನಿಗೆ ಮೋಕ್ಷವನ್ನು ಹೊಂದಿರುವ ಗುರುಗಳೇ ದೊರಕುತ್ತಾರೆ. ಇಲ್ಲಿಗೆ ನಾನು ತೆಗೆದುಕೊಂಡಿರುವ ಗುರುವನ್ನು ಹೇಗೆ ಗುರುತಿಸಿಕೊಳ್ಳುವುದು ಎಂಬ ಅಧ್ಯಾಯ ಮುಗಿಯುತ್ತದೆ. ನನಗೆ ಅವಕಾಶ ಕೊಟ್ಟಿರುವಂತ ಅವತಾರ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳು, ಮತ್ತು ರೇವತಿ ಮೇಡಮ್ ಅವರಿಗೂ, ಮತ್ತು ಇಷ್ಟೊತ್ತು ಎಲ್ಲರೂ ಶ್ರದ್ಧೆಯಿಂದ ಕುಳಿತು ಕೇಳಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು.